ಸಭೆ ಕಡೆಯಿಂದ ಕ್ರೈಸ್ತ ವಿಶ್ವಾಸಿಗಳ ಅರಿಕೆಯನ್ನು ಖಂಡಿತ ಈ ಅರಿಕೆ ಬಂದ್ಬಿಟ್ಟು ಇದು ಬೇತೇಲ್ ಉಜ್ಜೀವನ ಸಭೆಗೆ ಮಾತ್ರ ಅಲ್ಲ, ನೀವು ಕುಟುಂಬದಲ್ಲಿ ನೀವು ಯಾರೆಲ್ಲ ಇದನ್ನು ಅರಿಕೆ ಮಾಡ್ತೀರೋ ಖಂಡಿತ ಈ ಅರಿಕೆಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಉನ್ನತವಾಗಿ ಬೆಳೆಸುವಂಥದ್ದಾಗಿದೆ. ಓಕೆ, ನನ್ನ ಜೊತೆಯಲ್ಲಿ ನೀವು ಕೂಡ ಹಾಗೆ ನಾನು ಹೇಳುವುದನ್ನು ಹೇಳಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ಮಕ್ಕಳಾಗಿರೋಣ. ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಮುಗಿಸಿದ ಕೆಲಸವನ್ನು ನಾನು ನಂಬುತ್ತೇನೆ. ನಾನು ಯೇಸುವನ್ನು ನಂಬುವುದರಿಂದ ದೇವರ ಮಗನಾಗಿದ್ದೇನೆ. ನಾನು ನೀತಿವಂತನು. ಯೇಸುವಿನ ಕೃಪೆಯಿಂದ ನನಗೆ ಯಾವ ಕೊರತೆ ಇಲ್ಲ. ನಾನು ನನ್ನ ಕ್ರಿಯೆ ಕರ್ಮಗಳಿಂದ ಪರಿಶುದ್ಧನಾಗಲಿಲ್ಲ, ಆದರೆ ಯೇಸುವಿನಿಂದ ನಾನು ಪರಿಶುದ್ಧನಾಗಿದ್ದೇನೆ. ನನ್ನ ಪರಿಶುದ್ಧತೆ ನನ್ನ ಸ್ವಂತ ಶ್ರಮದಿಂದ ಅಲ್ಲ, ಆದರೆ ಅದೊಂದು ಫಲ. ಅದಕ್ಕೆ ಬೇರು ಯೇಸು ಕ್ರಿಸ್ತನು. ಯೇಸು ನನ್ನ ರೋಗಗಳನ್ನು ಮತ್ತು ಕಾಯಿಲೆಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ಆದುದರಿಂದ ನಾನು ಅನಾರೋಗ್ಯವನ್ನು ನಿರಾಕರಿಸುತ್ತೇನೆ. ಯೇಸುವಿನ ದೇಹದಲ್ಲಿ ಉಂಟಾದ ಬಾಸುಂಡೆಗಳಿಂದ ನನ್ನ ದೇಹವು ಗುಣವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮನು ನನ್ನಲ್ಲಿ ವಾಸವಾಗಿರುವುದರಿಂದ ನಾನು ದೈವಿಕ ಆರೋಗ್ಯದಲ್ಲಿ ನಡೆಯುತ್ತೇನೆ ಮತ್ತು ನನ್ನ ಸಮೃದ್ಧಿ ಜೀವಿತವನ್ನು ಆನಂದಿಸುತ್ತೇನೆ. ನಾನು ಕ್ರಿಸ್ತನಲ್ಲಿ ಸಿರಿವಂತನಾಗಿದ್ದೇನೆ, ಯಾಕೆಂದರೆ ಯೇಸು ನನ್ನನ್ನು ದರಿದ್ರವೆಂಬ ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ನಾನು ಪರಲೋಕದ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ಹೊಂದಿಕೊಂಡಿದ್ದೇನೆ. ನಾನು ಒಳ್ಳೆಯ ಕೆಲಸ ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ ಮತ್ತು ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆಯನ್ನು ಸಾರಲು ಯೇಸುವಿನಿಂದ ನೇಮಿಸಲ್ಪಟ್ಟಿದ್ದೇನೆ. ಸರ್ಪಗಳನ್ನು ಮತ್ತು ಚೇಳುಗಳನ್ನು ತುಳಿಯುವುದಕ್ಕೆ ವೈರಿಯ ಎಲ್ಲ ಸಮಸ್ತ ಅಧಿಕಾರವನ್ನು ಸೋಲಿಸುವುದಕ್ಕೂ ಯೇಸು ಕ್ರಿಸ್ತನು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಮತ್ತು ಯಾವ ರೀತಿಯಲ್ಲಿಯೂ ನನಗೆ ಹಿಂಸೆಯು ಉಂಟಾಗುವುದಿಲ್ಲ. ನಾನು ರೋಗಿಗಳನ್ನು ಸ್ವಸ್ಥಪಡಿಸುವುದಕ್ಕೂ ಸತ್ತವರನ್ನು ಎಬ್ಬರಿಸುವುದಕ್ಕೂ ದೆವ್ವಗಳನ್ನು ಓಡಿಸುವುದಕ್ಕೂ ಸೂಚಕ ಕಾರ್ಯಗಳನ್ನು ನಡೆಸುವುದಕ್ಕೂ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೂ ಮತ್ತು ಎಲ್ಲ ವಿಧವಾದ ಅಸಾಮಾನ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡಲು ಯೇಸು ಕ್ರಿಸ್ತನ ಮೂಲಕ ನೇಮಿಸಲ್ಪಟ್ಟಿದ್ದೇನೆ. ಮತ್ತು ನಾನು ಎಲ್ಲ ವಿಷಯದಲ್ಲೂ ಹೇಳ್ರಿ, ನಾನು ಎಲ್ಲ ಕಡೆಗಳಲ್ಲಿಯೂ ಯಾವಾಗಲೂ ಯೇಸು ಕ್ರಿಸ್ತನ ಮೂಲಕ ಜಯಶಾಲಿಗಿಂತ ಹೆಚ್ಚಿನವನಾಗಿದ್ದೇನೆ. ಪರಾತ್ಮರನ ಮರೆಯಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ
ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿದನು. ಯೆಹೋವ ನನಗೆ ಕುರುಬನು, ನಾನು ಕೊರತೆ ಪಡೋದಿಲ್ಲ. ಆತನ ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿರೋಧಿಗಳ ಮುಂದೆ ಹೋಗುತ್ತಾನೆ. ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ, ನನ್ನ ಸಭೆಗೆ ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿದೆ. ನಾನು ದೇವರ ಆಲಯದಲ್ಲಿ ಸದಾ ಕಾಲವು ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ದಯವಿಟ್ಟು ಇದನ್ನು ಪ್ರತಿದಿನ ಅರಿಕೆ ಮಾಡ್ರಿ. ನಿಮ್ಮ ಕುಟುಂಬದಲ್ಲಿ ಉನ್ನತವಾದ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಖಂಡಿತ ನನ್ನ ಯೇಸು ಮಾಡೇ ಮಾಡ್ತಾರೆ.